ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಡಲೆಕಾಳಿನ ಬೆಲೆಯನ್ನು ನೋಡಿಕೊಂಡು ಬರೋಣ. ಕರ್ನಾಟಕದಲ್ಲಿ ಕಡಲೆಕಾಳು ಎಷ್ಟು ದರವನ್ನು ಹೊಂದಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದು ಹಿರಿಯೂರದಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿಗೆ 6,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಕುಷ್ಟಗಿಯಲ್ಲಿ ನೋಡೋದಾದರೆ ಇದು ಗರಿಷ್ಠ ಬೆಲೆ ಆಗಿರುತ್ತದೆ 5,800 ರೂಪಾಯಿ. 5,800 ರೂಪಾಯಿವರೆಗೆ ಕುಷ್ಟಗಿಯಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಹುಬ್ಬಳ್ಳಿಯ ಅಮರಗೋಳದಲ್ಲಿ ನೋಡೋದಾದರೆ 5,400 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಬೆಂಗಳೂರಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಕಡಲೆಕಾಳಿಗೆ 6,000ದಿಂದ 7,000 6,000ದಿಂದ 7,000 ರೂಪಾಯಿವರೆಗೆ ಬೆಂಗಳೂರಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಬಾಗಲಕೋಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ 5,900 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ರಾಯಚೂರದಲ್ಲಿ 6,000ದಿಂದ 6,400 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ತಾಳಿಕೋಟೆ ಅಂದರೆ ವಿಜಯಪುರದಲ್ಲಿ ನೋಡೋದಾದರೆ 6,000 ರೂಪಾಯಿದಿಂದ 6,200 ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಗದಗದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ 2,000ದಿಂದ 6,100 ರೂಪಾಯಿ 2,000ದಿಂದ 6,100 ರೂಪಾಯಿವರೆಗೆ ಗದಗದಲ್ಲಿ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಹುನಗುಂದದಲ್ಲಿ 5,000ದಿಂದ 5,200 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಕಲಬುರಗಿಯಲ್ಲಿ 5,000ದಿಂದ ಹಿಡ್ಕೊಂಡು 5,500 ರೂಪಾಯಿವರೆಗೆ ಒಂದು ಕ್ವಿಂಟಲ್ನ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಹಾಗೆ ಕಲಬುರಗಿಯಲ್ಲಿ ಚಿಂಚೋಳಿಯಲ್ಲಿ ನೋಡಿದ್ರಲ್ಲ ಇದರ ರೇಟ್ ಬಂದು. ಹಾಗೆ ಕಲಬುರಗಿಯಲ್ಲಿ ನೋಡೋದಾದರೆ 4,500ದಿಂದ 6,300 ರೂಪಾಯಿವರೆಗೆ ಒಂದು ಕ್ವಿಂಟಲ್ ಕಡಲೆಕಾಳಿನ ಬೆಲೆಯನ್ನು ಹೊಂದಿದೆ. ಇದು ಇಂದಿನ ಕಡಲೆಕಾಳಿನ ಬೆಲೆ ಆಗಿದೆ. ಕಡಲೆಕಾಳು ಗುಣಮಟ್ಟ ಹಾಗೂ ಅನುಗುಣವಾಗಿ ರೇಟು ಬದಲಾಗುತ್ತದೆ. ಈ ಕಡಲೆಕಾಳಿನ ಬೆಲೆ ರೇಟು ಗುಣಮಟ್ಟಕ್ಕೆ ತಕ್ಕಂತೆ ರೇಟು ಬದಲಾಗುತ್ತದೆ ನೋಡಿ ರೈತರೇ.